ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಡಚ್, ಸ್ವೀಡನ್ ಜೊತೆ ಭಾರತ ಮಹತ್ವದ ಒಪ್ಪಂದ. ವ್ಯಾಪಾರ, ಭದ್ರತೆ, ತಂತ್ರಜ್ಞಾನ ಸಹಕಾರಕ್ಕೆ ಸ್ವೀಡನ್, ನೆದರ್ಲೆಂಡ್ಸ್ ಒಪ್ಪಿಗೆ. ಪ್ರಧಾನಿ ಮೋದಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ ಪ್ರದಾನ. ರಾಜ್ಯದ ಬುಲೆಟ್ ಟ್ರೈನ್ ಪಥಕ್ಕೆ ಸಮ್ಮತಿ. ಚೆನ್ನೈ ಹೈದರಾಬಾದ್ ಕಾರಿಡಾರ್ ಶೀಘ್ರ. ಅಶ್ವಿನಿ ವೈಷ್ಣವ್ ಭರವಸೆ. ಗೇರು ಉತ್ಪಾದನೆಯಲ್ಲಿ ರಾಜ್ಯ ಸ್ವಾವಲಂಬಿ ಗುರಿ. ಗುಣಮಟ್ಟದ ಗೇರು ಕಸಿ ಸಸಿ ಬೆಳೆಯಲು 1 ಕೋಟಿ ರೂಪಾಯಿ ಅನುದಾನ. ಸಚಿವ ಈಶ್ವರ್ ಖಂಡ್ರೆ ಭರವಸೆ. ಶಾಲಾ ಶಿಕ್ಷಕರ ಹಾಜರಾತಿಗೆ ಕಾಮ್ಸ್ ಆಪ್. ಮೊಬೈಲ್ ಆಪ್ ಮೂಲಕವೇ ಹಾಜರಾತಿ. ಶಾಲಾ ಶಿಕ್ಷಣ ಇಲಾಖೆ ಜಾರಿ. ಥೈಲ್ಯಾಂಡ್ ಓಪನ್, ಸಾತ್ವಿಕ್ ಚಿರಾಗ್ ರನ್ನರ್ ಅಪ್. ಫೈನಲ್ನಲ್ಲಿ ಭಾರತ ಜೋಡಿಗೆ ಸೋಲು. ಪ್ರಮುಖ ಸುದ್ದಿ ಉಳಿದಂತೆ ಸಿಬಿಎಸ್ಇ ಮರುಮೌಲ್ಯಮಾಪನ ಶುಲ್ಕ ಇಳಿಕೆ. 12ನೇ ತರಗತಿಯ ಮೌಲ್ಯಮಾಪನಕ್ಕೆ ಶುಲ್ಕ ಇಳಿಕೆ ಅನ್ವಯ. 2026ರ ಸಾಲಿನಿಂದಲೇ ಇದು ಜಾರಿ. ನೀಟ್ ಪತ್ರಿಕೆ ಸೋರಿಕೆ. ಸಿಇಟಿ ಕೌನ್ಸಿಲಿಂಗ್ ವಿಳಂಬ. 3.31 ಲಕ್ಷ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ನೀಟ್ ರ್ಯಾಂಕಿಂಗ್ ಬಿಟ್ಟು ಸಿಇಟಿ ಮಾದರಿಗೆ ನಿರ್ಧಾರ. ಇಂಧನ ಸ್ವಾವಲಂಬನೆಯತ್ತ ನಗರಸಭೆ. ಕೃಷಿ ಮಾರುಕಟ್ಟೆಯಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನು ಬಳಸಿಕೊಳ್ಳುವ ಮಹತ್ವಾಕಾಂಕ್ಷೆ. ಬಿಎಂಟಿಸಿಗೂ ಕ್ಯೂಆರ್ ಕೋಡ್ ಟಿಕೆಟ್. ಮೊಬೈಲ್ನಲ್ಲೇ ಟಿಕೆಟ್ ಬುಕಿಂಗ್ ಸಾಧ್ಯ. ಅಕಾಲಿಕ ಮಳೆಗೆ 11 ಜಿಲ್ಲೆಗಳು ತತ್ತರ. 2659 ಹೆಕ್ಟೇರ್ ಬೆಳೆ ನಾಶ.